ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ನಟ ದರ್ಶನ್ ಮತ್ತೆ ಅವರ ಟೀಮ್ಗೆ ಸಂಕಷ್ಟ ಎದುರಾಗುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಇವತ್ತು ವಾದ ಪ್ರತಿವಾದವನ್ನು ಆಲಿಸಿರುವಂಥ ಸುಪ್ರೀಂ ಕೋರ್ಟ್ ಆದೇಶವನ್ನು ಕಾಯ್ದಿರಿಸಿದೆ. ಆದರೆ ಇವತ್ತಿನ ಒಂದು ವಾದ ಏನು ಚರ್ಚೆ ಆಯ್ತಲ್ಲ, ಅದನ್ನು ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆ ದರ್ಶನ್ಗೆ ಸಂಕಷ್ಟ ಎದುರಾಗುವಂಥ ಸಾಧ್ಯತೆ ಇದೆ. ಅಂದರೆ ಪ್ರಮುಖವಾಗಿ ಸುಪ್ರೀಂ ಕೋರ್ಟ್ ಹೇಳಿರೋದು ಹೈಕೋರ್ಟ್ ಆದೇಶ ಏನಿದೆಯಲ್ಲ, ಆ ಆದೇಶಕ್ಕೆ ಬೇಸರವನ್ನು ಹೊರಹಾಕಿದೆ, ಅಸಮಾಧಾನವನ್ನು ಹೊರಹಾಕಿರುವಂಥದ್ದು. ಅಂದರೆ ವಿವೇಚನೆ ಇಲ್ಲದೆ ಈ ಆದೇಶವನ್ನು ನೀಡಲಾಗಿದೆ ಅಂತ ಹೈಕೋರ್ಟ್ ವಿರುದ್ಧ ತಮ್ಮ ಬೇಸರವನ್ನು ಹೊರಹಾಕಿದೆ. ಜೊತೆಗೆ ದರ್ಶನ್ ಪರವಾಗಿರುವಂಥ ವಕೀಲರು ಇವತ್ತು ವಾದವನ್ನು ಮಂಡಿಸಿದರು. ಆಮೇಲೆ ಸರ್ಕಾರದ ಪರವಾಗಿರುವಂಥ ವಕೀಲರು, ಪವಿತ್ರ ಗೌಡ ಅವರ ಪರವಾಗಿರುವಂಥ ವಕೀಲರು, ಎಲ್ಲ ಅವರ ವಾದ ಪ್ರತಿವಾದ ಎಲ್ಲವೂ ಕೂಡ ಈಗ ವೇಟಿಂಗ್ ಲಿಸ್ಟಲ್ಲಿದೆ. ಸೊ ಹಾಗಾಗಿ 10 ದಿನಗಳಾದ ನಂತರ ಇವರ ಭವಿಷ್ಯ ಗೊತ್ತಾಗುತ್ತೆ. ಪ್ರಮುಖವಾಗಿ ಇವತ್ತು ಚರ್ಚೆ ಆಗಿರೋದು ಯಾವ ಅಂಶಗಳ ಆಧಾರದ ಮೇಲೆ ಈ ರೀತಿಯಾಗಿ ನೀವು ಬೇಲನ್ನು ಕೊಟ್ಟಿದ್ರಿ ದರ್ಶನ್ಗೆ ಅಂತೇಳಿ ಸಹಜವಾಗಿ ನೇರವಾಗಿ ಪ್ರಶ್ನೆ ಮಾಡಿರುವಂಥದ್ದು. ಕೊಲೆ ಆದ ನಂತರ ಈ ಗ್ರೂಪ್ ಏನಿದೆಯಲ್ಲ, 17 ಜನರು ಎಲ್ರಿಗೂ ಕೂಡ ಬೇಲ್ ಸಿಕ್ಕಿದೆ. ಸೊ ಎಲ್ಲ ಆರೋಪಿಗಳಿಗೆ ಬೇಲ್ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಯಾವ ಮಾನದಂಡದ ಮೇಲೆ ನೀವು ಬೇಲ್ ಕೊಟ್ಟಿದ್ದೀರಿ ಅನ್ನೋದು ಒಂದು. ಆಮೇಲೆ ಕೊಲೆ ಮಾಡಾದ ನಂತರ ಇವರೆಲ್ಲ ಸೇರಿಕೊಂಡು ಗ್ರೂಪ್ ಫೋಟೋವನ್ನು ಬೇರೆ ತೆಗೆಸಿದಾರಂತೆ. ಸೊ ಇದಕ್ಕೆ ಕೆರಳಿ ಕೆಂಡವಾಗಿರುವಂಥ ಸುಪ್ರೀಂ ಕೋರ್ಟ್ ಆದೇಶವನ್ನು ಕಾಯ್ದಿರಿಸಿದೆ. 10 ದಿನಗಳ ಆದ ನಂತರ ಗೊತ್ತಾಗತ್ತೆ. ಈಗಾಗಲೇ ನಟ ದರ್ಶನ್ ವಿದೇಶ ಪ್ರವಾಸದಲ್ಲಿದ್ದಾರೆ. ಶೂಟಿಂಗಲ್ಲಿ ಏನೋ ಬ್ಯುಸಿ ಇರ್ಬೋದು, ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಸಂಕಷ್ಟ ಅವರಿಗೆ ಎದುರಾಗುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಸೊ ಹಂಗಾಗಿ ಮೇಲ್ನೋಟಕ್ಕೆ ಸಂಕಷ್ಟ ಇಲ್ಲ ಅಂತ ಹೇಳಿದ್ರೂ ಕೂಡ ಈಗ ಹೈಕೋರ್ಟ್ನ ಆದೇಶದಿಂದ ಬೇಸರ ಇರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಈ ಎಲ್ಲೋ ಒಂದು ಕಡೆ ಅನುಮಾನ ಇದೆ. ಪ್ರಮುಖವಾಗಿ ಪವಿತ್ರ ಗೌಡ ಪರವಾಗಿ ವಾದ ಮಂಡಿಸಿರುವಂಥ ವಕೀಲೆ ಪವಿತ್ರ ಗೌಡ ಅವರಿಂದ ರೇಣುಕಾಸ್ವಾಮಿಗೆ ಒಂದೇ ಒಂದು ಗಾಯವಾಗಿಲ್ಲ, ಚಪ್ಪಲಿಂದ ಹೊಡೆದಿದ್ದಾರೆ ಎಂಬ ಒಂದು ಹೇಳಿಕೆ ಮಾತ್ರ ಇದೆ ಅಂಥೇಳಿ ಪವಿತ್ರ ಗೌಡ ಪರವಾಗಿರುವಂಥ ವಕೀಲರು ಅಥವಾ ವಕೀಲೆ ಅವರು ವಾದವನ್ನು ಮಾಡ್ತಾರೆ. ಇದಕ್ಕೆ ಸುಪ್ರೀಂ ಕೋರ್ಟ್ ಏನು ಹೇಳ್ತಾ ಗೊತ್ತಾ? ನ್ಯಾಯಮೂರ್ತಿಯಾಗಿರುವಂಥ JB ಪರ್ದಿವಾಲಾ ಅಸಮಾಧಾನವನ್ನು ಹೊರಹಾಕ್ತಾರೆ. ಅಂದರೆ ಈ ಕೇಸ್ ಆಗಲು ನೀವೇ ಕಾರಣ ಅಲ್ಲವೇ? ನೀವಿಲ್ಲದಿದ್ದರೆ A2 ಆರೋಪಿ ಅಂದರೆ ದರ್ಶನ್ ಆಸಕ್ತಿ ವಹಿಸ್ತಿರಲಿಲ್ಲ, ಇಷ್ಟೆಲ್ಲ ಆಗಲು ನೀವೇ ಕಾರಣ ಅಲ್ಲವೇ ಅಂತೇಳಿ ನೇರವಾಗಿ ಕೇಳಿರ್ತಾರೆ. ಈಗ ಅವ್ರು ಹೇಳಿರುವಂಥದ್ದು ಏನು ಚಪ್ಪಲಿಯಲ್ಲಿ ಹೊಡೆದಿದ್ದು ಎಲ್ಲೋ ಒಂದು ಕಡೆ ಅಂಶ ಮಾತ್ರ ಹೊರಗಡೆ ಬರ್ತಾ ಇದೆ, ಇವರಲ್ಲಿ ಅವರ ಪಾತ್ರನೇ ಇಲ್ಲ ಅಂತೇಳಿ. A1 ಆರೋಪಿ ಅವರೇ, ಬಟ್ ಈ ರೀತಿಯಾಗಿ ವಾದ ಪ್ರತಿವಾದ ಆಗತ್ತೆ. ಸೊ ಹಂಗಾಗಿ ಸಹಜವಾಗಿ ಎಲ್ಲೋ ಒಂದು ಕಡೆ ದರ್ಶನ್ಗೆ ಸಂಕಷ್ಟ ಎದುರಾಗುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಇನ್ನು ದರ್ಶನ್ ಪರ ವಕೀಲರ ವಾದವನ್ನು ಆಲಿಸಿದ ನಂತರ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಅಂತ ಹೇಳಿದ್ರೆ, 1 ವಾರದಲ್ಲಿ ಲಿಖಿತ ಸಾರಾಂಶ, ಅದು ಕೂಡ 3 ಪುಟಗಳಲ್ಲಿ ಸಲ್ಲಿಸುವಂತೆ ಸೂಚನೆಯನ್ನು ಕೂಡ ಇದೀಗ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂಥದ್ದು. ತನ್ನ ತೀರ್ಪನ್ನು ಕೂಡ ಇದೀಗ ಕಾಯ್ದಿರಿಸಿದೆ. 10 ದಿನದ ನಂತರ ದರ್ಶನ ಜಾಮೀನು ಭವಿಷ್ಯ ಕೂಡ ಗೊತ್ತಾಗುತ್ತೆ. ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳಿಗೆ ಪ್ರಕರಣದ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳಿದಿರಲಿಲ್ಲ. ಹೀಗಾಗಿ ಪ್ರಕರಣದ ಕುರಿತು ಹೆಚ್ಚಿನ ಮಾಹಿತಿ ನೀಡಿ ಅಂತ ಸರ್ಕಾರಿ ಪರ ವಕೀಲರಿಗೆ ನ್ಯಾಯಮೂರ್ತಿಗಳು ಸೂಚನೆಯನ್ನ ಕೂಡ ಕೊಟ್ಟದ್ದು. ಆಗ ಸಿದ್ಧಾರ್ಥ ಲೂಥ್ರಾ ಅವರು ಇದು ಭೀಕರ ಕೊಲೆ ಕೇಸ್ ಆರೋಪಿಗಳಿಗೆ ಜಾಮೀನು ಸಿಕ್ಕಿದೆ ಅಂತ ಹೇಳಿರ್ತಾರೆ. ಹಾಗೆ ಜಾಮೀನು ರದ್ದಾಗಬೇಕು ಅನ್ನೋದು ನಮ್ಮ ವಾದ ಅಂತ ಕೂಡ ಆ ಸಮಯದಲ್ಲಿ ವಾದವನ್ನು ಮಾಡಿದ್ದಾರೆ. ಅಪಾರ್ಟ್ಮೆಂಟ್ ಬಳಿ ಡೆಡ್ ಬಾಡಿ ಸಿಕ್ಕಿದೆ ಅಂತ ಅವರು ವಾದವನ್ನು ಮಂಡನೆಯನ್ನ ಕೂಡ ಮಾಡಿರುವಂಥದ್ದು. ನೋಡಿ, ಪ್ರಮುಖವಾಗಿ ಇವತ್ತಿನ ವಾದ ಪ್ರತಿವಾದ ಹೇಗಾಯಿತು ಅಂತ ಹೇಳಿದ್ರೆ, ಪ್ರಕರಣದ ವೇಳೆ ವಾಹನದಲ್ಲಿದ್ದ ಆರೋಪಿಗಳನ್ನು ಗುರುತಿಸಲಾಗಿದೆ. ಅವರಿಗೂ ಈಗ ಜಾಮೀನು ಸಿಕ್ಕಿದೆ. ಜೀಪ್ ರ್ಯಾಂಗ್ಲರ್ ವಿನಯ್ ಎಂಬಾತನಿಗೆ ಸೇರಿದ್ದು. ಆತ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ನ ಮಾಲೀಕ ಹಾಗೂ ಆರೋಪಿ. 3 ಜನ ತಾವೇ ಕೊಲೆ ಮಾಡಿದ್ದಾರೆ ಅಂಥೇಳಿ ಸರೆಂಡರ್ ಆಗಿದ್ರು. A4 ರಾಘವೇಂದ್ರ CDR ಪರಿಶೀಲನೆ ಮಾಡಿದಾಗ 45 ಕಾಲ್ ಮಾಡಿದ್ದಾನೆ. ಘಟನೆ ವೇಳೆ ನಾಗರಾಜ್ಗೂ ಕೂಡ ಈತ ಮೆಸೇಜ್ ಮಾಡಿದ್ದಾನೆ ಅಂಥೇಳಿ ಸಿದ್ಧಾರ್ಥ ಲೂಥ್ರಾ ಅವರ ವಾದ ಆಗಿತ್ತು. ಇನ್ನು ಪವನ್ ಸೂಚನೆ ಮೇರೆಗೆ ರೇಣುಕಾಸ್ವಾಮಿ ಕಿಡ್ನ್ಯಾಪ್ ಮಾಡಲಾಗಿತ್ತು. ದರ್ಶನ್, ಪವಿತ್ರ ಗೌಡ ಮತ್ತಿತರರು ಶೆಡ್ಗೆ ಬಂದು ಹಲ್ಲೆ ಮಾಡಿದರು. ಹಲ್ಲೆಯಿಂದಾಗಿ ರೇಣುಕಾಸ್ವಾಮಿ ಮೃತಪಟ್ಟಿದ್ದಾನೆ ಅಂತ ಜಡ್ಜ್ ಎದುರು ಸಿದ್ಧಾರ್ಥ ಲೂಥ್ರಾ ಅವರು ಮಾಹಿತಿಯನ್ನು ಕೊಡ್ತಾರೆ. ಹಲ್ಲೆಯ ಪ್ರತ್ಯೇಕದರ್ಶಿ ಯಾರಾದರೂ ಇದ್ದಾರಾ ಅಂಥೇಳಿ ಜಡ್ಜ್ ಅವರ ಪ್ರಶ್ನೆ ಕೂಡ ಇರುತ್ತೆ. ಆವಾಗ ಪುನೀತ್ ಹಾಗೂ ಕಿರಣ್ ಈ ಘಟನೆಯ ಪ್ರತ್ಯಕ್ಷದರ್ಶಿಗಳು ಅಂಥೇಳಿ. ಇವರು ಶೆಡ್ನಲ್ಲಿ ಕೆಲಸಗಾರರಾಗಿದ್ದರು. ಒಬ್ಬನ ಹೇಳಿಕೆಯನ್ನು 7 ದಿನಗಳಲ್ಲಿ ದಾಖಲಿಸಲಾಗಿದೆ, ಮತ್ತೊಬ್ಬನ ಹೇಳಿಕೆಯನ್ನು 20 ದಿನಗಳಲ್ಲಿ ದಾಖಲಿಸಲಾಗಿದೆ. ಆತ ಒಂದೆಡೆಯಿಂದ ಮತ್ತೊಂದೆಡೆಗೆ ಸಂಚರಿಸುತ್ತಿದ್ದ, ಹೀಗಾಗಿ ವಿಳಂಬ ಆಗಿದೆ. 7 ದಿನಗಳಲ್ಲಿ ಕಿರಣ್, 12 ದಿನಗಳಲ್ಲಿ ಪುನೀತ್ ಹೇಳಿಕೆಯನ್ನು ದಾಖಲು ಮಾಡಿಕೊಡಲಾಗಿದೆ ಅಂತ ಸರ್ಕಾರದ ಪರವಾಗಿರುವಂಥ ವಕೀಲರು ವಾದವನ್ನು ಮಾಡ್ತಾರೆ. ಅಂದರೆ ಅವರ ಮಾಹಿತಿಯನ್ನು ಕೊಡ್ತಾರೆ. ಇನ್ನು ರೇಣುಕಾಸ್ವಾಮಿ ಕೊಲೆಯ ಬಳಿಕ ಆರೋಪಿಗಳು ದರ್ಶನ್ ಜೊತೆ ಫೋಟೋ ತೆಗೆಸಿಕೊಂಡಿದ್ರು. ಆ ವಿಷಯ ತಿಳಿದು ಜಡ್ಜ್ಗೆ ನಿಜವಾಗ್ಲೂ ಕೂಡ ಶಾಕ್ ಮತ್ತು ಅಚ್ಚರಿ ಕೂಡ ಆಗತ್ತೆ. ಇದನ್ನು ನಂಬಲು ಸಾಧ್ಯ ಅಂತ ಹೇಳಲಾಗತ್ತೆ. ಆವಾಗ ಸಡನ್ಲಿ ಹೈಕೋರ್ಟ್ ಮೇಲೆ ಅಸಮಾಧಾನವನ್ನು ಹೊರಹಾಕ್ತಾರೆ. ಸೊ ಹಂಗಾಗಿ ಹೈಕೋರ್ಟ್ ಮೇಲೆ ಅಸಮಾಧಾನವನ್ನು ಹೊರಹಾಕಿರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಕುತೂಹಲ ಅಂತೂ ಇದೆ, ಏನಾಗತ್ತೆ ದರ್ಶನ್ ಭವಿಷ್ಯ ಅಂಥೇಳಿ.
ಇನ್ನೊಂದು ನಾವು ಗಮನಿಸ್ಬೇಕು ಹೇಮಕುಮಾರ್, ದರ್ಶನ್ ಹೋದ್ರ ಒಂದೊಂದೇ ಕೊಂಡಿನ ಕಳಿಸ್ಕೊಂಡು ಬರ್ತಾ ಇದ್ರು. ಮೊದಲು ಬೆನ್ನೋ ಅಂತ ಒಂದು ರೀಸನ್ ಕೊಟ್ಟು ಅಂದ್ರೆ ಜೈಲಿಂದ ಹೊರಗೆ ಬಂದ್ರು, ಷರತ್ತುಬದ್ಧ ಜಾಮೀನಿಂದ ಹೊರಗೆ ಬಂದ್ರು. ತದನಂತರ ಶೂಟಿಂಗ್ ವಿಚಾರ ಅಂದ್ರೆ ಬೆನ್ನೋ ಅಂತಾನೆ ಹೇಳಿ ಮೈಸೂರಿಗೆ ತೆರಳೋದಕ್ಕೂ ಕೂಡ ಅನುಮತಿಯನ್ನ ಪಡೆದುಕೊಂಡ್ರು. ಆಮೇಲೆ ಒಂದಿಷ್ಟು ಅಂದ್ರೆ ಶೂಟಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೊರ ರಾಜ್ಯದಲ್ಲಿ ಓಡಾಡಬಹುದು ಅನ್ನುವಂತಹ ಪರ್ಮಿಷನ್ ತಗೊಂಡ್ರು. ಅದಾದ್ಮೇಲೆ ಫಾರಿನ್ ಕೂಡ ತೆರಳಿದ್ದಾರೆ. ನಾಳೆ ಮತ್ತೆ ಅವ್ರು ರಿಟರ್ನ್ ಆಗ್ತಿದ್ದಾರೆ ಫಾರಿನ್ ಇಂದ, ಥೈಲ್ಯಾಂಡ್ಗೆ ಶೂಟಿಂಗ್ ವಿಚಾರಕ್ಕಾಗಿ ಹೋಗಿದ್ದಾರೆ. ಹೀಗೆ ಒಂದೊಂದೇ ಫ್ರೀ ಆಗ್ತಾ ಬರ್ತಾ ಇದ್ರು. ಇದೀಗ ಮತ್ತೆ ಸುಪ್ರೀಂ ಕೋರ್ಟ್ನಿಂದ ಇವರಿಗೆ ಒಂಥರ ಟೆನ್ಷನ್ ಅಂತಾನೆ ಹೇಳಬಹುದು. 10 ದಿನದ ನಂತರ ಏನಾಗುತ್ತೆ ದರ್ಶನ್ನ ಬೇಲಿನ ಭವಿಷ್ಯ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಹಾಗೆ ಸುಪ್ರೀಂ ಕೋರ್ಟ್ನಲ್ಲಿ ಪೊಲೀಸ್ ತನಿಖೆಗೆ ಮೆಚ್ಚುಗೆ ಕೂಡ ವ್ಯಕ್ತಪಡಿಸಿದ್ದಾರೆ ನ್ಯಾಯಮೂರ್ತಿಗಳು ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿದೆ.